ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ಇವತ್ತಿನ ಬ್ಲಾಗ್ ನಾನು ಬಸ್ಸಲ್ಲಿ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನಂಜನಗೂಡಿಗೆ ಹೋಗ್ತಾ ಇದ್ವಿ. ನಮ್ಮ ಡ್ಯಾಡಿ ಹಾಕ್ಸ್ಕೊಂಡಿದ್ರಂತೆ ಮುಡಿ ಕೊಡ್ತೀವಿ ಅಂತ ನಂಜುಂಡೇಶ್ವರಂಗೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು, ಅಕ್ಕ, ನಮ್ಮ ಚಿಕ್ಕಮ್ಮ, ಅಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ಹಿಂದೆ ನಮ್ಮ ಅಪ್ಪ ಇದ್ದಾರೆ, ಎಲ್ಲರೂ ಇದ್ದೀವಿ. ಸೊ ಅನ್ವಿಕಿಗೆ ಬಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಫ್ರೆಂಡ್ ಸೀಟಲ್ಲೇ ಕೂತಿದ್ದೀವಿ. ಇಲ್ಲಿ ಎಲ್ಲ ಹೋಗ್ತಾ ಇದ್ದೀವಮ್ಮ, ಎಲ್ಲ ಆವಾಗಲೇ ಸೆಕೆ ಅಂತ ಆವಾಗಲೇ ಫ್ಯಾನ್ ಹಿಡ್ಕೊಂಡು ಕೂತಿದ್ದಾನೆ ಅವನು. ಸೊ ಮಕ್ಕಳಿಗೆ ಹೊಸ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಇದೆ, ಫ್ರೀ ಬಸ್ ಫಾರ್ ಲೇಡೀಸ್. ಸೊ ಅದ್ರಲ್ಲಿ ಹೋಗ್ತಾ ಇದ್ದೀವಿ. ಅಲ್ವೇನು ನೀನು ಆಧಾರ್ ಕಾರ್ಡ್ ತಂದಿದ್ಯಾ? ಆಧಾರ್ ಕಾರ್ಡ್ ಅವಳು ತಂದಿದ್ದಾಳಂತೆ. ಸೊ ನಮ್ಮ ಡ್ಯಾಡಿಗೆ ಒಬ್ರಿಗೆ ಮಾತ್ರ ಟಿಕೆಟ್ ಈಗ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೈಸೂರಿಂದ ಫುಲ್ ನಿಧಾನಕ್ಕೆ ಬಂದ್ವಾ, ಫುಲ್ ಸೀಟೆಲ್ಲ ಇತ್ತು, ನಿಧಾನಕ್ಕೆ ಬಂದ್ವಿ. ಇಲ್ಲಿ ಬರ್ತಾ 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 ಫುಲ್ ರಶ್ ಆಗಿಬಿಟ್ರು. ಇಳಿಯೋದು ಭಾರಿ ಕಷ್ಟ ಆಯಿತು. ಇವಾಗ ಇಳಿದ್ಬಿಟ್ಟು ದೇವಸ್ಥಾನ ರೀಚ್ ಆಗಿದ್ದೀವಿ. ಅಂದರೆ ನದಿ ಹತ್ರಕ್ಕೆ ಬಂದಿದ್ದೀವಿ. ಈಗ ಪ್ರೆಸೆಂಟು ನೋಡ್ಬೋದು, ನದಿ ಹತ್ರಕ್ಕೆ ಬಂದಿದ್ದೀವಿ. ಈಗ ಮುಡಿ ಹತ್ರಕ್ಕೆ ಹೋಗಬೇಕು. ಈಗೆಲ್ಲ ನಮ್ಮ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಅವಳು ಸುಸ್ತಾಗ್ಬಿಟ್ಟು ಅನ್ವಿಗೆ ಅಂತ ಏನೋ ತಿನ್ನೋಕೇನೋ ಹತ್ತಿದ್ದಾರೆ ಇವರು ನಮ್ಮ ಚಿಕ್ಕಮ್ಮ. ಸೊ ಈಗ ಹೋಗ್ತಾ ಇದ್ದೀವಿ. ಸೊ ಅನ್ವಿಗೆ ಈಗ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ. ಏನೋ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾಳೆ ಅವಳು. ಏನೋ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ದಾನೆ ಏನೋ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಕೊಡ್ತಾ ಇದ್ದಾಳೆ. ಸ್ನ್ಯಾಕ್ಸ್ ತಿಂತಾ ಇದ್ದಾನೆ. ಏನು ತಿಂತಾ ಇರೋದು? ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾನೆ. ಈಗ ಒಳಗಡೆ ಹೋಗಬೇಕು. ಟಿಕೆಟ್ ತೊಗೊಂಡು ಮುಡಿ ಹತ್ರ ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಮುಡಿ ಒಳಗಡೆ ಬಂದಿದ್ದೀವಿ. ಈ ಥರ ಇದೆ ಮುಡಿ ಕೊಡೋದೆಲ್ಲ ನೋಡ್ಬೋದು. ಇಲ್ಲಿ ಸ್ಮಾಲ್ ಬೇಬಿ ಕೊಡಿಸ್ತಾ ಇದ್ದಾರೆ ನೋಡ್ಬೋದು. ಅಳ್ತಾ ಇದೆ ಫುಲ್ಲು, ಮಕ್ಕಳೆಲ್ಲ ಅಳ್ತಾ ಇದ್ದಾರೆ ಫುಲ್ಲು. ಇದ್ದಾರೆ ಈಗ ಮುಡಿ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿಗೆ. ನೋಡ್ಬೋದು ಎಲ್ಲ ಕಡೆ ಫುಲ್ ಕೊಡ್ತಾ ಇದ್ದಾರೆ. ಪಾಪು ಹತ್ತಿನೇ ಸುಸ್ತಾಗೋಗಿದೆ. ಕೊಡಿಸ್ತಾ ಇದ್ದಾರೆ. ಅಲ್ಲೊಬ್ರು ಪಾಪ ಕೊಡಿಸ್ತಾ ಇದ್ದಾರೆ. ಮಕ್ಳುಗಳು ಅಳ್ತಾ ಇದ್ದಾರೆ ಜೋರಾಗಿ. ಅಂದರೆ ಹನ್ವಿಕು ಫಸ್ಟ್ ಟೈಮ್ ತುಂಬ ಹತ್ತಿದ್ದ, ಸೆಕೆಂಡ್ ಟೈಮ್ ಫುಲ್ ನೋಡಿರ್ಬೋದು ಲಾಸ್ಟ್ ಬ್ಲಾಗಲ್ಲಿ, ಅಂದರೆ ಲಾಸ್ಟ್ ಇಯರ್ ಬ್ಲಾಗಲ್ಲಿ ನೋಡಿರ್ಬೋದು. ಫುಲ್ ಸೈಲೆಂಟಾಗಿ ಕುತ್ಕೊಂಡು ಅವ್ರ ಅಪ್ಪನ ಜೊತೆ ಕೊಡಿಸ್ಕೊಂಡಿದ್ದು. ಅಷ್ಟೊಂದೆಲ್ಲ ಏನು ಕಿರಿಕ್ ಮಾಡಲ್ಲ. ಅನ್ವಿ ಸ್ವಲ್ಪ ಸೈಲೆಂಟಾಗಿರ್ತಾನೆ. ಮಕ್ಳುಗಳೆಲ್ಲ ಫುಲ್ ಜೋರಾಗಿ ಲೌಡಾಗಿ ಅಳ್ತಾ ಇದ್ದಾರೆ ಎಲ್ಲರೂ. ಸೊ ಈಗ ಒಳಗಡೆ ಅವ್ರ ಮುಡಿ ಮುಗಿಸ್ಕೊಂಡು ಬರೋ ತನಕ ನಾವು ಇಲ್ಲಿ ಈಚೆ ವೆಯ್ಟಿಂಗ್. ಅಂಕಲ್ ಯಾರು ಅಂತ ಗೊತ್ತಿಲ್ಲ, ಆದರೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರು ಗೊತ್ತಾ. ನಾಗರಿಕರಿಗೆಲ್ಲ ತುಂಬಾ ಭಕ್ತಿಯಿಂದ ಪೂಜೆ ಮಾಡಿದರು. ಅದನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ, ವೀಡಿಯೋನೇ ಮಾಡಿಲ್ಲ. ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತಲೇ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಅಮ್ಮ ಹೆಂಗೆ ಕರಿತಿದೆ ಅನ್ವಿಕ್ ಇಲ್ಲಿ ತೋರಿಸು, ಹೆಂಗೆ ಕರಿತಿದೆ ಅನ್ವಿಕ್ ಅಂತಿದ್ಯಾ? ಹೆಂಗೆ ಕಾಡ್ತಾರೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಇವರಿಬ್ರು. ನೋಡು ಅಪ್ಪ ಹೆಂಗೆ ಕಾಣ್ತಾರೆ ಅಂತ, ತಾತ ಹೆಂಗೆ ಕಾಣ್ತಾರೆ ಅಂತ ಇವರಿಬ್ರು ರೋಡ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಮುಗ್ದಿದೆ ಆಲ್ಮೋಸ್ಟು, ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಎದ್ರು ನಮ್ಮಪ್ಪ. ಅವ್ರ ಆಸೆ ನೆರವೇರಿದೆ ಇವತ್ತಿಗೆ. ಪಾಪ ಎಷ್ಟು 3 ವೀಕ್ಸಿಂದನೂ ಹೇಳ್ತಿದ್ರು ಹೋಗೋಣ ಅಂತ ಅಂದ್ಬಿಟ್ಟು. ಅಂತ ಏನಕ್ಕೆ ಅಂದ್ಕೊಂಡಿದ್ರು ಅಂತ ಗೊತ್ತಿಲ್ಲ. ದೇವ್ರಿಗೆ ಅಂದ್ಕೊಂಡಿದ್ದಾರಲ್ಲ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟು ಬಂದ್ವಿ. ನೋಡಿ ಆಫ್ಟರ್ ಬುಂಡೆ ನಮ್ಮಪ್ಪ. ಓ ಮುಖದಲ್ಲಿ ಮಂದ ಆಸ ಫುಲ್ ಕಂಪ್ಲೀಟ್ ಆಯ್ತಾ ನಿಮ್ಮ ಆಸೆ? ಸೊ ಈಗ ಸ್ನಾನಕ್ಕೆ ಹೋಗ್ಬೇಕು. ತಾತ ಹೆಂಗೆ ಕಾಣ್ತಿದೆ ಅನ್ವಿ? ಅವ್ನು ನಗ್ತಾ ಇದ್ದಾನೆ. ತಾತ ಹೆಂಗೆ ಕಾಣ್ತಿದೆ ಅಂದರೆ ಸರಿ ಈಗ ನದಿ ಹತ್ರಕ್ಕೆ ಹೋಗೋಣ ಬನ್ನಿ. ಶಾಪಿಂಗ್ ಮಾಡ್ತಿದ್ದಾರೆ ಇವರು ಗ್ಯಾಪಲ್ಲಿ. ಟವಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನಮ್ಮ? ಹೋಗೋಣ ಬಾ ನಾವು. ಸೊ ಈಗ ನದಿ ಹತ್ರ ಬಂದಿದ್ದೀವಿ ನಾವು. ನೋಡ್ಬೋದು ಬಿಸಿಲಿದೆ, ಸ್ವಲ್ಪ ಕೈಕಾಲು ತೊಳ್ಕೊಂಡು ಹೋಗೋಣ ಅಂತ. ಅಮ್ಮ ನಮ್ಮ ಡ್ಯಾಡಿಗೆ ಸ್ನಾನ ಮಾಡ್ತಾ ಇದ್ದಾರೆ ಇವಾಗ. ಅಲ್ವಾ ಪ್ಯಾಂಟ್ ಮೇಲೆತ್ತು. ಫಿಶಸ್ ನೋಡಲಿ, ಫಿಶ್ ಅಲ್ಲಿ ಫಿಶ್. ಹ್ಯಾಂಡ್ ವಾಶ್ ಮಾಡು, ಅಷ್ಟೇ ಇಳಿಯಂಗಿಲ್ಲ ಅಷ್ಟೇ. ಕಟಕ್ ಪಿಂಕೋಂಗ್ ನೀರು ಗೆಚ್ತಾ ಇದ್ದಾಳೆ. ಅವಳ ಜೊತೆ ಇದ್ರೆ ಫುಲ್ ಜಾಸ್ತಿ ಆಟ ಆಡ್ತಾನೆ.
ಫಿಶ್ ಬನ್ನಿ ಕಡಲೆಪುರಿ ಬರೋದು. ಮುದ್ದೆ ಆಯ್ತಾ? ಹಿಂಗೆ ಮಾಡು. ಅಲ್ಲಿ ಅಲ್ಲಿ ಫೋಟೋ ಫೋಟೋ ಅಲ್ಲಿ ಸಿಂಕ್ ಈ ಕಡೆ ಹೋಗ್ಬೇಡ. ಅಲ್ಲಿ ಸೌಂಡ್ ಮಾಡ್ಬಿಡ, ಅದೇ ಬರ್ತೀನಿ ಕಾಲಕ್ಕೆ. ಇಲ್ಲಿ ನೋಡು ಅನ್ವಿ. ಏನಿದಲ್ಲ ಗಂಧ ಗಂಧ ಓಂ ನಮಃ ಶಿವಾಯ ಹೇಳು ಜೋರಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕತ್ತಿದ್ದ ಓಂ ನಮಃ ಶಿವಾಯ. ಆಯ್ತಾಯ್ತಮ್ಮ. ಇಲ್ಲ ಹಣೆಗಿಡಿ ಇವ್ರದ್ದು. ಮನೆಗಳು ಹಂಗೆ ಇಟ್ಕೊಂಡವೇನ ಏನ್ ಗೊತ್ತಾಗತ್ತೇನ ಅವ್ರಗಳಿಗೆ? ಆನೆಲ್ಲ ಎದ್ದು ತಿಂತಾರೆ, ಒಟ್ಟಿಗೆ ಅನ್ನ ತಿನ್ನಲ್ಲ ಅವ್ರುಗಳು. ಸೊ ಹೋಲ್ಸೇಲಾಗಿ ಎಲ್ಲರೂ ವಿಭೂತಿ ಹಚ್ಚಿಸ್ಕೊಂತ ಇದ್ದೀವಿ ನಂಜುಂಡೇಶ್ವರ. ಎಲ್ಲರೂ ನೋಡಿ ಹೆಡ್ಅಪ್ ಮಾಡು ಫುಲ್ ಎಲ್ಲ ರೆಡಿ ಆಗಿದೆ. ಬೋಟ್ ರೈಡಲ್ಲಿ ಹೋಗೋಣ ಅಂತ ನಾವು 3 ಜನ ಕೂತಿದ್ದೀವಿ. ಬೋಟಿಂಗಲ್ಲಿ ಸ್ವಿಮ್ಮಿಂಗ್ ಗೊತ್ತಿದೆ ಅಂತೆ ಅವ್ರಿಗೆ. ಸೊ ಅವ್ರ ಭರವಸೆ ಮೇಲೆ ನಾವು ಕೂತಿದ್ದೀವಿ. ನೋಡೋಣ ಹೆಂಗ್ ಕರ್ಕೊಂಡು ಹೋಗುತ್ತಂತ. ಸ್ಮಾಲ್ ರೈಡು. ಕೊಡ್ತಾ ಇದೀವಿ ಈಗ ನಾವು ಅಲ್ಲಿಗೆ ಹೋಗ್ತೀವಿ ಈಗ ಇಷ್ಟು ದೂರಕ್ಕೆ ಅಲ್ಲಮ್ಮ. ಕ್ರಾಸ್ ಮಾಡ್ಕೋತಾ ಇದೀವಿ. ಅಲ್ಲಿ ನೋಡಲ್ಲ ಆ ಕಡೆ ಆ ಕಡೆ.
ತನ್ವಿ ತಲೆನ ಸುತ್ತ ಸಾಕು ಸಾಕು ಬಿಡಿ. ಸೊ ನದಿಯಿಂದ ಮುಗಿಸ್ಕೊಂಡು ನೀರಲ್ಲಿ ಆಟಾಡಿ ಬೋಟ್ ಮುಗಿಸ್ಕೊಂಡು ಈಗ ದೇವಸ್ಥಾನ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲಿದೆ ಮಾತ್ರ. ಅನ್ವಿಗೆ ನಡೀತಾ ಇದ್ದಾನೆ. ಎಲ್ಲಿ ಕುಳ್ಳಿ ಅವನದೇ ಎಲ್ಲ ಹೋಗ್ತಾ ಇಲ್ಲಿ ಬರ್ತಿದ್ದಾನೆ ಅವನು. ಸೊ ಈಗ ಫಾಸ್ಟಾಗಿ ಹೋದರೆ ದೇವ್ರ ದರ್ಶನ ಕೂಡ ಆಗುತ್ತೆ. ಇಲ್ಲೆಲ್ಲ ಹೇಳ್ತಿದ್ದಾರೆ ಕ್ಯೂ ಏನಿಲ್ಲ ಅಂತ. ಸೊ ಬೇಗ ಬೇಗ ದರ್ಶನ ಆಗಿಬಿಡುತ್ತೆ. ನೋಡೋಣ ಒಳಗಡೆ ಬಿಟ್ಟರೆ ನಿಮಗೂ ಕೂಡ ಮಾಡಿಸ್ತೀನಿ. ವಿ ರೀಚ್ ಅವರ್ ಡೆಸ್ಟಿನೇಷನ್, ದಟ್ ಈಸ್ ನಂಜನಗೂಡು. ಆಫ್ಟರ್ ಲಾಂಗ್ ಟೈಮ್ ನಂಜನಗೂಡಿಗೆ ಬರಬೇಕು ಅಂದ್ಕೊಂಡು ಬರೋಕ್ಕೇ ಆಗಿರಲಿಲ್ಲ. ಸೊ ಫೈನಲಿ ಇಲ್ಲಿದ್ದೀವಿ ವಿತ್ ಮೈ ಫ್ಯಾಮಿಲಿ. ಸೊ ಫುಲ್ ಹ್ಯಾಪಿ. ಸೊ ಈಶ್ವರ ಕಪ್ಪಡಪ್ಪ ಎಲ್ಲ ನೋಡ್ತಾ ಇದ್ದೀವಿ. ಈಗ 9th ಜಾತ್ರೆ ಬೇರೆ ಇದೆ, ದೊಡ್ಡ ಜಾತ್ರೆ. ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಸಕ್ಕದಾಗಿರುತ್ತೆ. ಸೊ ಮತ್ತೆ ಬಿಸಿಲಾಯ್ತು. ಈಗ ರನ್ ಕಾಣಿಸ್ತಾ ಇದೆ ಮಂಟಪ ವಿತ್ ಕ್ಲೌಡ್. ಸಕ್ಕವಾಗಿದೆ ಅಂದರೆ ಯಪ್ಪ ಒಳ್ಳೆ ಫಿಲಮ್ ಸೆಟ್ಟಿಂಗ್ ಅಂತ ಮಾಡಿದ್ದೀವಿ ನಂಗೆ ಫೀಲ್ ಆಗ್ತಾ ಇದೆ. ಸಕ್ಕದಾಗಿದೆ ಮಾತ್ರ ಕ್ಲೌಡ್, ಫುಲ್ ಕ್ಲಿಯರ್ ಕ್ಲೌಡ್. ಓಡ್ತಾ ಇದ್ದಾರೆ ಬಿಸಿಲಿಗೆ. ಬಂದ್ವಿ, ಕ್ಯೂ ಏನಿಲ್ಲ, ಆರಾಮಾಗಿ ಡೈರೆಕ್ಟಾಗಿ ಬಿಡ್ತಿದ್ದಾರೆ. ಸೊ ಇವಾಗ ಫಾಸ್ಟಾಗಿ ದರ್ಶನ ಮಾಡಬೇಕು. ಯಾರೂ ಜನ ಇಲ್ಲ, ಅಷ್ಟೊಂದಾಗಿ ಕಮ್ಮಿ ಇದೆ. ನೋಡುವ ಬನ್ನಿ. ಸೊ ಪೂಜೆ ಕಾಯಿ ಹೊಡ್ಸ್ಕೊತಾ ಇದ್ದಾರೆ. ಪೂಜೆಗೆಲ್ಲ ಮನೆಯಿಂದಾನೇ ತೊಗೊಬಂದಿದ್ವಿ. ಸೊ ಪೂಜೆಗಿಲ್ಲೇ ಹೊಡ್ಸ್ಕೊತಾ ಇದ್ದಾರೆ. ಕಿವಿ ಚುಚ್ಚೆ ಶಾಸ್ತ್ರ ಕೂಡ ಮಾಡ್ತಿದ್ದಾರೆ. ನೋಡ್ಬೋದು ಹೆಂಗೆ ಮಾಡ್ತಿದ್ದಾರೆ ಅಂತ. ನೋಡಲ್ಲಿ ಬಾ. ಆಗಿ ದರ್ಶನ ಎಲ್ಲ ಮುಗೀತು. ಇವಾಗ ರೆಸ್ಟ್ ತಗೋತಾ ಇದ್ದೀವಿ. ಅನ್ವಿಗೆ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ. ಈಗ ಪ್ರಸಾದ ತಿನ್ಕೊಬೇಕು. ಮತ್ತು ಮನೆಯಿಂದನೇ ಊಟ ತೊಗೊಂಡು ಬಂದಿದ್ದೀವಿ. ನಾವು ಎಲ್ಲ ಮಾಡ್ಕೊಂಡು ಹೋಗೋದು ಅಷ್ಟೇ. ಎಲ್ಲ ರೆಸ್ಟ್ ತಗೋತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು. ಇವಾಗ ಇಲ್ಲಿ ನಂದಿನಿ ಡೈರಿ ಹತ್ರ ಬಂದ್ವಿ. ಏನಾದ್ರು ತೊಗೊಳ್ಳೋಣ, ಐಸ್ ಕ್ರೀಮ್ ಮಜ್ಜಿಗೆ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಊಟ ಕೂಡ ಮುಗೀತು. ಊಟ ಅಮ್ಮ ತಗೊಂಡು ಬಂದಿದ್ರು ಬಾಕ್ಸಲ್ಲಿ. ಸೊ ಊಟನೂ ಇಲ್ಲೇ ಮಾಡಿದ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ಇಲ್ಲೇ ನಿಯರ್ ಬೈ ನದಿಲಿ ಬರುತ್ತಂತೆ. ಸೊ ಅಲ್ಲಿಂದ ಹತ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇವಾಗ ಬಸ್ ಕೂಡ ಸಿಕ್ತು, ಸೀಟ್ ಕೂಡ ಫುಲ್ಲು ಫ್ರೀ ಆಗಿದೆ, ಕೂತಿದ್ದೀವಿ. ಇನ್ನೊಂದು ವಿಷಯ ಹೇಳಲೇಬೇಕು, ನಂಜನಗೂಡಲ್ಲಿ ಏನು ಮಾಡಿದ್ದಾರೆ ಈಗ ರೀಸೆಂಟ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ವಾಶ್ರೂಮ್ಸ್ ಫಾರ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ರಿಗೂ ವಾಶ್ರೂಮ್ ಫ್ರೀ ಆಗಿರುತ್ತೆ. ಫಸ್ಟು 5 ರೂಪೀಸ್ ಏನೋ ಇರ್ತಿತ್ತು. ಸೊ ಇವಾಗ ಫ್ರೀ ಆಫ್ ಕಾಸ್ಟ್ ಮಾಡಿದ್ದಾರೆ. ಯಾಕೆಂದರೆ ಹೈಜೀನ್ ಮೇಂಟೈನ್ ಮಾಡಲಿ, ಕ್ಲೆನ್ಲಿನೆಸ್ ಇರಲಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಯಾವುದೇ ಥರ ಪೇ ಮಾಡೋಂಗಿಲ್ಲ ನೀವು. ಅಂದರೆ ಅಲ್ಲಿ ನಿಂತಿರ್ತಾರೆ, ನೀವು ಬೋರ್ಡ್ನ ಓದ್ಬಿಟ್ಟು ಹೇಳಬೇಕು. ಅವ್ರು ಕೊಡೋರು ನಿಂತಿರ್ತಾರೆ, ನೀವು ಕೊಟ್ಟರೆ ಇಸ್ಕೊತಾರೆ ಅವರು. ಬೋರ್ಡ್ ಹೇಳ್ಬಿಟ್ಟು ನೋಡಿದ್ರೆ ಅವ್ರೇನು ಕೇಳಲ್ಲ ನಿಮ್ಮನೇನು. ಅದು ಫ್ರೀ ಆಫ್ ಕಾಸ್ಟ್ ಇದೆ. ಈ 2 ಹೊಸ ಅಪ್ಡೇಟ್ ಮಾಡಿದ್ದು, ಅಟ್ ಪ್ರೆಸೆಂಟ್ ಅಪ್ಡೇಟ್ ಮಾಡಿದ್ದಾರೆ ನಂಜನಗೂಡಲ್ಲಿ. ಅದೆರಡೂ ಕೂಡ ಇಷ್ಟ ಆಯಿತು ನನಗೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಂಜನಗೂಡು ಕತೆ ಇಲ್ಲಿಗೆ ಮುಗೀತು. ಬಾಯ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.